बोलो भारत माता की जय। अमर रहे अमर रहे रामकृष्ण हेगड़े अमर रहे, अमर रहे अमर रहे रामकृष्ण हेगड़े अमर रहे। बोलो भारत माता की जय। रामकृष्ण हेगड़े ಅವರಿಗೆ ಜಯವಾಗಲಿ। ಅಮರ್ ರಹೆ ಅಮರ್ ರಹೆ। रामकृष्ण हेगड़े अमर रहे। ಪುಣ್ಯತಿಥಿಯ ಈ ಸಂದರ್ಭದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇರುವಂತಹ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ನಾವು ಮಾಲಾರ್ಪಣೆ ಮಾಡಿ ನಮ್ಮ ಗೌರವವನ್ನು ಸಲ್ಲಿಸಿ ಅವರ ಸ್ಮರಣೆಯನ್ನು ನಾವು ಮಾಡಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯ ರಾಜ್ಯದ ದೇಶದ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗಡೆಯವರು ಒಂದು ಅದ್ಭುತ ರಾಜಕೀಯ ನಾಯಕತ್ವ. ಅವರ ನಾಯಕತ್ವದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆ ಅಷ್ಟೇ ಅಲ್ಲ, ಜನಪರವಾದಂಥ ಯೋಜನೆಗಳು ಕರ್ನಾಟಕದಲ್ಲಿ ಅನುಷ್ಠಾನ ಆಗಿರೋದನ್ನು ನಾವು ಸ್ಮರಿಸಿಕೊಳ್ಳಬಹುದು. ಒಂದು ವ್ಯವಸ್ಥೆಗೆ ಶಕ್ತಿ ಕೊಡುವಂಥ ರೀತಿಯಲ್ಲಿ ಒಂದು ವಿಶ್ವಾಸಾರ್ಹವಾದಂತಹ ರಾಜಕೀಯವನ್ನು ಮಾಡಿ ಆಡಳಿತವನ್ನು ಮಾಡಿರುವಂಥ ವ್ಯಕ್ತಿತ್ವ ಅವರನ್ನು ಸದಾ ಸ್ಮರಿಸಿಕೊಳ್ಳೋಣ. ಅವರು ಜೊತೆಗೆ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂತಹ ಸ್ಮರಣೆಯನ್ನು ನಾವು ಮಾಡಿಕೊಳ್ಳೋಣ ಮತ್ತು ಸರಳ ಸಜ್ಜನಿಕೆಯ ಸುಸಂಸ್ಕೃತ ಅವರ ವ್ಯಕ್ತಿತ್ವ ಏನಿದೆ, ಸಾಮಾಜಿಕ ಕಳಕಳಿ, ರಾಷ್ಟ್ರೀಯ ಒಂದು ಪ್ರಜ್ಞೆ ಅವರಲ್ಲಿ ಏನಿದೆ, ಅದನ್ನು ನಾವೆಲ್ಲ ಅಳವಡಿಸಿಕೊಳ್ಳುವ ಮೂಲಕ ನಾವು ಸಹ ನಮ್ಮ ಜವಾಬ್ದಾರಿಗಳಿಂದ ನಾಡಿಗೆ ಕೊಡುಗೆಯನ್ನು ಅಳಿಲು ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ನಾವು ಪಡೆಯೋಣ. ಅವರ ಈ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಆ ರೀತಿ ಸಂಕಲ್ಪವನ್ನು ನಾವು ಮಾಡೋಣ ಅಂತ ಆಶಿಸ್ತಾ, ನಮ್ಮ ಸಂಸದರ ಸಹಕಾರ ಇರಲಿ ಹೇಳುವಂಥ ಒಂದು ಮಾತಿನೊಂದಿಗೆ ಅದರ ಜೊತೆಯಲ್ಲಿ ನಮ್ಮ ಬಹಳ ವರ್ಷದ ಬೇಡಿಕೆ ಈ ಸರ್ಕಲ್ನಿಂದ ರಾಘವೇಂದ್ರ ಸ್ವಾಮಿ ಮಠದ ಸರ್ಕಲ್ವರೆಗೆ ರಾಮಕೃಷ್ಣ ಹೆಗಡೆಯ ರಸ್ತೆ, ಇದಕ್ಕೆ ರಾಮಕೃಷ್ಣ ಹೆಗಡೆ ವೃತ್ತ ಹೇಳುವಂಥ ಹೆಸರು ಆಗಬೇಕು ಹೇಳುವಂಥದ್ದು ನಮ್ಮ ಬೇಡಿಕೆ ಬಹಳ ವರ್ಷದಿಂದ ಇದೆ. ಈ ಸಲ ನನಗೆ ಸಂಸದರು ವೇದಿಕೆ ಮೇಲೆ ಸಿಕ್ಕಿರೋದ್ರಿಂದ ಅವರ ಹತ್ರ ನನ್ನ ಕಳಕಳಿಯ ಮನವಿ, ಇದನ್ನು ಆದಷ್ಟು ಶೀಘ್ರದಲ್ಲಿ ಮಾಡಲಿಕ್ಕೆ ನಾವು ಅದರ ಬಗ್ಗೆ ಏನು ಮಾಡಬೇಕು, ಸರ್ಕಾರದ ಜೊತೆ ನಾವೇನು ಮಾಡಬೇಕು, ಅಥವಾ ನೀವು ನಮಗೆ ಯಾವ ರೀತಿ ಸಹಕಾರ ಮಾಡ್ತೀರಿ ಹೇಳುವಂಥದ್ದನ್ನು ಮಾಡಿಕೊಡ್ಬೇಕು ಹೇಳುವಂಥ ಬೇಡಿಕೆಯನ್ನು, ಬಹಳ ವರ್ಷದ ಬೇಡಿಕೆಯನ್ನು ಈ ಥರ ಸಂಸದರ ಹತ್ರ ಇಡ್ತಾ ಇದ್ದೀವಿ. ಆ ಕಾರಣದಿಂದ ಅದಕ್ಕೆ ಮತ್ತು ಬೇಡಿಕೆ ಇತ್ತು, ಆದರೆ ಅದು ಅವರ ಪೀಠವನ್ನು ರಚನೆ ಮಾಡಬೇಕು, ಅಧ್ಯಯನ ಪೀಠದ ರಚನೆ ಆಗಲಿ ಶಿರ್ಸಿಯಲ್ಲಿ ಹೇಳುವಂಥದ್ದು ಇತ್ತು. ಶಿರ್ಸಿಯಲ್ಲಾಗಲಿ, ಅದಿಲ್ಲ ಅಂದರೆ ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲಿ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿದರೆ ಹೆಗಡೆಯವರ ಆದರ್ಶ, ಹೆಗಡೆಯವರ ಆ ರಾಜಕೀಯ ಗತ್ತುಗಾರಿಕೆ ಮುಂದಿನ ಪೀಳಿಗೆಗೆ ಸಿಗುತ್ತಿತ್ತು ಹೇಳುವಂತಹದ್ದು ನಮ್ಮೆಲ್ಲರ ಅಭಿಪ್ರಾಯ.